ನಾಗಮಂಡಲದ ಪಕ್ಕದಲ್ಲಿರೋ ಶಿವಪುರ ಗ್ರಾಮದಲ್ಲಿ ನಾಗಬನ ಇದೆ. ನನ್ನ ದೃಷ್ಟಿ ಕೂಡ ಆ ಸ್ಥಾನಕ್ಕೆ ಹೋಗದೇ ಇರೋ ತರ ಆಗ್ತಿದೆ. ನಾಗಗಳಿಂದನೇ ನಾಗಮಣಿಗೆ ಸೃಷ್ಟಿಯಲ್ಲೇ ಅತ್ಯಂತ ಪ್ರಭಾವಶಾಲಿಯಾದ ಮಂತ್ರ ಬಳಸಿದ್ದಾರೆ. ಅದನ್ನ ಕಂಡುಹಿಡಿಯೋದು ನಮ್ಮ ಕೈಯಲ್ಲಾಗಲ್ಲ. ನಾಗಬಂಧನದಲ್ಲಿ ಇಷ್ಟೊಂದು ಪ್ರಮಾದಕರವಾದ ನಾಗಬಂಧ ನಾಗನಿಧಿಗಿದೆ. ಎಷ್ಟೋ ವರ್ಷಗಳ ಹಿಂದೆ ಎಷ್ಟೋ ಶಕ್ತಿಶಾಲಿಯಾದ ಮಂತ್ರವನ್ನ ಹಾಕಿದ್ರು. ಆ ನಾಗಬಂಧ ಬಿಡಿಸೋದ್ರಲ್ಲಿ ಅಪಶ್ರುತಿಯಾಗಿ ಆ ಬಂಧನ ಇನ್ನೂ ಬಲಶಾಲಿ ಆಯಿತು. ಮತ್ತೆ ಇಷ್ಟು ವರ್ಷಗಳ ನಂತರ ಈಗ ನಾಗಬಂಧನನ ಬಿಡಿಸಿದ್ದು ಇವನೊಬ್ಬನೇ. ಅದನ್ನ ಸಾಧಿಸೋದು ಯಾರಿಂದನೂ ಸಾಧ್ಯ ಇಲ್ಲ. ಬೇಡ, ಆಗಲ್ಲ ಅನ್ನೋ ವಿಷಯ ನಿನ್ ಬಾಯಿಂದ ಬರಬಾರ್ದು. ಆ ವಿಷಯ ನನ್ನ ಕಿವಿಗೆ ಬೀಳಬಾರ್ದು. ನಾಗಮಣಿ ನನಗ್ ಬೇಕು. ಅದಕ್ಕೆ ನಾನೇನ್ ಮಾಡಬೇಕು, ನೀನೇನ್ ಮಾಡಬಾರ್ದು ಅನ್ನೋ ವಿಷಯ ಮಾತ್ರ ಹೇಳು. ಅದನ್ನ ಸಾಧಿಸ್ಬೇಕು ಅಂದ್ರೆ ನನ್ನ ತಪೋ ಶಕ್ತಿಗೆ ನನ್ನ ಶಕ್ತಿ ಜೊತೆಯಾಗಬೇಕು. ಮತ್ತೆ ಬಂದು ನಾಗಮಣಿಗೋಸ್ಕರ ಪ್ರಯತ್ನ ಪಡ್ತೀನಿ. ಯಾರೋ ಅಲ್ಲಿ? ಯಜಮಾನ್ರೆ, ಇವತ್ತಿಂದ ನಮ್ಮ ಮನೆಯಲ್ಲಿ ಯಾವ ಚಿಕ್ಕ ಹಾವು ಕಾಣಿಸಿದ್ರು ನಿಮ್ ತಲೆ ಹೋಗುತ್ತೆ. ಹುಷಾರು ಯಜಮಾನ್ರೆ. ಹೊರಡಿ. ನಿನಗೆ ನಿನ್ ಭಾವನ್ ಮೇಲಿರೋ ಪ್ರೀತಿನೇ ನಾನವ್ರಿಗೆ ನಿಜ ಹೇಳ್ದೆ ಇರೋಗ್ ಮಾಡ್ತು. ಒಂದು ಹೆಣ್ಮಗು ಭವಿಷ್ಯ ಒಳ್ಳೇದ್ ಮಾಡ್ಬೇಕೆ ಹೊರತು ಕೆಟ್ಟದ್ ಮಾಡಬಾರ್ದು. ಏನ್ ಮಾಡೋದು? ಎಲ್ಲ ನನ್ ಕರ್ಮ. ಆ ಮಾಯಿದಾರಿ ಹಾಕಿರೋ ಶಾಪದಿಂದ ಈ ತರ ಕಷ್ಟ ಪಡ್ತಿದ್ದೀನಿ. ಪ್ರತಿ ಕ್ಷಣನೂ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಭಾವನ್ ಜೊತೆ ಮದ್ವೆ ಆಗ್ಬೇಕು ಅನ್ನೋ ಕನ್ಸಾಗೆ ಉಳಿದು ಬಿಟ್ಟಿದೆ. ನಿನಗಿರೋ ಶಾಪನ ವರವಾಗಿ ಬದಲಾಯಿಸು. ಶಾಪನ ವರವಾಗಿ ಬದಲಾಯಿಸ್ಕೊಳ್ಳೋದಾ? ಹೇಗೆ? ನಾಗಮಣಿ ಇಲ್ದೇ ಇರೋದ್ರಿಂದ ಊರಿಗೆ ಅನಿಷ್ಟ ಆಗಿದೆ ಅಂತ, ಅದಕ್ಕೆ ಜನರು ಸಾಯ್ತಿದ್ದಾರೆ ಅಂತ ಒಂದು ಭ್ರಮೆನ ಸೃಷ್ಟಿ ಮಾಡು. ಪುಣ್ಯನ ಪ್ರಾಣ ಅನ್ಕೊಂಡಿರೋ ಜನರ ಹತ್ರನೇ ಪುಣ್ಯ ಜೀವನನ ನಾಶ ಮಾಡೋ ತರ ಮಾಡು. ಹೇಗೆ? ಅರ್ಥ ಆಗೋದರ ಹೇಳು ಪಶುಪತಿ. ಊರಿಗೆ ಅನಿಷ್ಟ ಆಗಿದೆ ಅಂತ, ಅನಿಷ್ಟ ಹೋಗೋದಿಕ್ಕೆ ಪುಣ್ಯನ ದೇವತೆ ಮಾಡಬೇಕು ಅಂತ ಆ ತಾಯಿನೇ ಹೇಳಿದ್ದಾರೆ ಅಂತ ಯಾರತ್ರ ಆದ್ರೂ ಹೇಳ್ಸು. ಅದು ಆ ತಾಯಿ ಆಜ್ಞೆ ಅಂತ ನಂಬಿಸು. ಅದರಿಂದ ಪುಣ್ಯನ ದೇವತೆಯನ್ನಾಗಿ ಮಾಡಿ ಹೆಣ್ಮಕ್ಳು ಜೀವನದಲ್ಲಿ ಮುಖ್ಯವಾಗಿರೋ ಮದುವೆ ಮಕ್ಕಳನ್ನ ದೂರ ಮಾಡಿ ಅವಳ ಜೀವನನ ನಾಶ ಮಾಡ್ಬಿಡು. ಅದರಿಂದ ನಿನ್ ಭಾವ ನಿನಗೆ ಸಿಗ್ತಾನೆ. ಅವಳ ಮೇಲೆ ಕೋಪನೂ ತೀರಿಸ್ಕೊಂಡಾಗುತ್ತೆ. ನೀನ್ ಆ ಕೆಲಸ ಶುರು ಮಾಡ್ಕೋ, ನಾನ್ ನಾಗಮಣಿ ಕೆಲಸ ಶುರು ಮಾಡ್ಕೋತೀನಿ. ಏ ಪುಣ್ಯ, ಇವತ್ತಿಂದ ನಿನ್ನ ಭವಿಷ್ಯ ನನ್ನ ಕೈಯಲ್ಲಿದೆ. ನೀನು ಒಳ್ಳೆಯವನೋನಿರುತ್ತೆ. ಪುಣ್ಯ, ಪುಣ್ಯ, ನನಗೆ ಕೈ ಮುಗಿತಾ ಇದೆಯಲ್ಲ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿ ಆದ್ರೂ ಇನ್ನೊಬ್ಬ ವ್ಯಕ್ತಿಗೆ ಸಹಾಯ ಮಾಡೋದಕ್ಕೆ ಸ್ವಲ್ಪ ಹೆಜ್ಜೆ ಮುಂದೆ ಇಡ್ತಾರೆ. ಆದ್ರೆ ನೀನು ನನಗೆ ರಕ್ಷಣೆ ಆಗಿದ್ದು ನನ್ನನ್ನ ಒಂದು ಕವಚ ತರ ಕಾಪಾಡ್ತಿದ್ಯಾ.
ನೀನ್ ಒಳ್ಳೆಯವನು ನೀರು. ನನಗಿದಕ್ಕಿಂತ ಒಳ್ಳೆ ಅದೃಷ್ಟ ಇನ್ನೇನ್ ಬೇಕು ಹೇಳು. ನನ್ನ ಉಸಿರು ನಿಂತು ಹೋಗೋ ಕೊನೆ ಕ್ಷಣದವರೆಗೂ ನೀನ್ ನನ್ನ ಜೊತೆನೇ ಇರಬೇಕು ಅಂತ ದೇವ್ರ ಹತ್ರ ಕೇಳ್ಕೋತೀನಿ ಪುಣ್ಯ. ಪರ್ಣಿಕನ್ ಜೊತೆ ನನ್ನ ಮದ್ವೆ ನಿಶ್ಚಯ ಆಗಿರೋ ಕ್ಷಣದಿಂದ ಎಷ್ಟು ನರಕ ಅನುಭವಿಸ್ತಾ ಇದ್ದೀನಿ ಅಂತ ನನಗ್ ಮಾತ್ರ ಗೊತ್ತು ಪುಣ್ಯ. ಪ್ರತಿ ಕ್ಷಣನೂ ಸತ್ತು ಬದುಕಿದ್ದೀನಿ. ಪರ್ಣಿಕನ್ ಕತ್ತಿಗೆ 3 ಗಂಟೆ ಹಾಕಿರೋ ಮರುಕ್ಷಣನೇ ನನ್ನ ಈ ಉಸಿರು ನಿಂತು ಹೋಗುತ್ತೆ. ಅನಿರುದ್ಧ್, ನಿನ್ಮೇಲೆ ನನಗಿರೋ ಪ್ರೀತಿನ ನೀನ್ ಅರ್ಥ ಮಾಡ್ಕೊಳ್ದೇ ಇದ್ರು ಆ ದೇವರು ಅರ್ಥ ಮಾಡ್ಕೊಂಡಿರೋದ್ರಿಂದ ಪರ್ಣಿಕನ್ ಜೊತೆ ನನ್ನ ಮದ್ವೆ ನಡೀದೇ ಇರೋ ಹಾಗಾಯ್ತು. ಪುಣ್ಯ, ನೀನ್ ಯಾವತ್ತಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೋತೀಯ ಅಂತ ನಾನು ಎಷ್ಟೇ ಜನ್ಮ ಆದ್ರೂ ಕಾಯ್ತಾನೆ ಇರ್ತೀನಿ. ನನ್ನ ಕೈನ ನೀನ್ ಯಾವತ್ತೂ ಬಿಡಲ್ಲ ಅಲ್ವಾ ಪುಣ್ಯ?